ಹಲೋ ಗೈಸ್. ಆದ್ರೆ ಪೊಲ್ಯೂಷನ್ ಇಷ್ಟ ಇಲ್ಲ. ಸೊ ಈಸಿ ಕ್ವಶನ್. ಇದು ಕಾಲ್ಸಿಟ್ಕೊಂಡಿದ್ದಾಳೆ ನಮ್ಮ ಭವಿಷ್ಯ. ನಿಮ್ಗೆ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಸ್ನಾನ ಆಗಿದೆ, ರೆಡಿ ಆಗಬೇಕು, ಇನ್ನೂ ಆಗಿಲ್ಲ. ಬಟ್ ಟಿಫನ್ ರೆಡಿ ಮಾಡ್ತಾ ಇದ್ದೆ. ಚಪಾತಿ ಆ್ಯಂಡ್ ಬದನೆಕಾಯಿ ಗೊಜ್ಜು ಅಷ್ಟರಲ್ಲಿ ಮಾಡ್ತೀನಿ, ಕೊಡ್ತೀನಿ. ಓಟ್ಸ್ ತಿಂದಿದೆಯಲ್ಲ, ಒಂದು ಸ್ವಲ್ಪ ಓಟ್ಸ್ ವೆಯ್ಟ್ ಮಾಡು. ಆ್ಯಂಡ್ ನಮ್ಮ ಯಜಮಾನ್ರು ಆಟ ಸಾಮಾನು ತಂದಿದ್ದಾರೆ ನೋಡಿ. ಗೈಸ್, ಇನ್ನು ಯಾವ ಆಟ ಸಾಮಾನು ಸಿಗ್ಲಿಲ್ಲ ಇವ್ರಿಗೆ, ಈ ಆಟ ಸಾಮಾನೇ ಸಿಕ್ಕಿರೋದು. ಗೈಸ್, ನಮ್ಮ ಭವಿಷ್ಯ ಇವಾಗ ಇಟ್ಕೊಂಡಿರೋ ಬ್ಯಾಗು ನಮ್ಮ ಯಜಮಾನ್ರು ಈಗ ತಾನೇ ಜಿಮ್ಮಿಂದ ತಂದಿರೋದು. ಅವ್ರಿಗೆ ಏನೋ ಬನ್ನಿ. ಬರ್ಬೇಡ ಇಲ್ಲಿಗೆ ನಾನೇ ತೆಗ್ದು ತೋರಿಸ್ತೀನಿ, ಹೋಗಿದ್ದೆ. ಓ, ಅದೇ ಆ ಬಿಸ್ಕೆಟ್. ಟೂಟಿ ಫ್ರೂಟಿ ಬಿಸ್ಕೆಟ್, ಅಗೇನ್ ಬೇಕ್ರಿ ಐಟಮ್. ಬನ್ರಿ ನಿಂತ್ಕೊಳ್ಳಿ. ತಂದಿದೆ. ಲಡ್ಡುನ ರಸಗುಲ್ಲನ? ಓಕೆ, ಬೇಸನ್ ಲಾಡು. ಬನ್ರಿ, ಫ್ರೇಮಲ್ಲಿ ನಿಂತ್ಕೊಳ್ರಿ. ನೀವು ತಾನೇ ತಂದಿರೋದೆಲ್ಲ. ಗುಲಾಬ್ ಜಾಮೂನ್, ರಸಗುಲ್ಲ ಆಗಿದ್ರೆ ಚೆನ್ನಾಗಿರ್ತಿತ್ತು. ರಸಗುಲ್ಲ ಆಗಿದ್ರೆ ಚೆನ್ನಾಗಿರ್ತಿತ್ತು. ನನ್ಗದು ಅದರಲ್ಲಿ 7 ನೋಟ್ ನನಗೆ. ಇನ್ನು ಮಿಕ್ಕಿದ್ದೆಲ್ಲ ನನಗಿರ್ಬೇಕೇನೋ. ನಾನು ಇವತ್ತು ಡಯಟ್ ಮಾಡೋಣ ಇವತ್ತಿಂದ. ನೆನ್ನೆಯಿಂದ ಮುಗಿದೋಯ್ತು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡೆ. ಆದರೆ ಇವ್ರು ಯಾರನ್ನೂ ನಾನು ಡಯಟ್ ಮಾಡೋದಕ್ಕೆ ಹೆಲ್ಪ್ ಮಾಡೋ ಅಂತಾರಲ್ಲ, ಇದೊಂದೇ ನನಗೆ ಡಯಟ್. ಇನ್ನೆಲ್ಲನೂ ಗೈಸ್ ತಿಂದು ಊದ್ಕೊಳ್ಳೋ ಅಂತ ಫುಡ್ಡೆ. ಬಟ್ ಸ್ಟಿಲ್ ತಿಂತೀವಿ, ಏನು ಮಾಡೋದಕ್ಕಾಗತ್ತೆ. ತಂದಾದ್ಮೇಲೆ ತಿನ್ನಬೇಕು. ಆ್ಯಂಡ್ ರಸಗುಲ್ಲ ಆಗಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು. ನಂಗೆ ಹೊಟ್ಟೆ ಹಶ್ವು ಇರಲಿಲ್ಲ ಗೈಸ್. ಇವಾಗ ಅದನ್ನೆಲ್ಲ ನೋಡ್ಬಿಟ್ಟು ಹೊಟ್ಟೆ ಹಶ್ವು ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಏನು ನಾನು ಮ್ಯಾಚ್ ಬಾಕ್ಸ್ ಏನಕ್ಕೆ ತಂದಿದ್ದಾರೆ ಅಂತ ಅನ್ಕೊಂಡ್ರೆ, ಯಾವ್ದೋ ಗನ್ಗೆ ಮ್ಯಾಚ್ ಸ್ಟಿಕ್ ಸಿಗಿಸ್ಬಿಟ್ಟು ಹೊಡಿಯೋದಂತೆ. ಆ ಕಡೆ ಇಟ್ಕೋ, ಮುಖ ಹತ್ರ ಇಟ್ಕೋಬೇಡ. ದ ಗನ್ ಮಾಸ್ಟರ್ ಶೂಟರ್. ಗೈಸ್, ನಿಮ್ಗೆ ಇದನ್ನ ಇವಾಗ ನೀಟಾಗಿ ಹೆಂಗ್ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಿದೆಯಲ್ಲ, ಹೇಳ್ಕೊಡ್ಬೇಡ, ಹೇಳ್ಕೊಡು. ಇದನ್ನ ಹಿಂಗನ್ನಿ, ಆಮೇಲೆ ಇದು ಬೆಂಡ್ ಆಗುತ್ತೆ. ಸೊ ಇದನ್ನ ಸ್ವಲ್ಪ ಜಾಸ್ತಿ ಬೆಂಡ್ ಮಾಡಿದ್ರೆ ಇಲ್ಲಿ ಹೊಡಿತು. ಹಿಂಗೆ ಮಾಡ್ತಾ ಹೋದ್ರೆ ಇದು ಲಾಕ್ ಆಗುತ್ತೆ ಇಲ್ಲಿ. ಇವಾಗ ಅದಾದ್ಮೇಲೆ ಒಂದು ಮ್ಯಾಚ್ ಸ್ಟಿಕ್ ನ ತಗೋಬೇಕು. ಆಮೇಲೆ ಇದನ್ನ ಇದ್ರೊಳಗಡೆ ಹಾಕೋಬೇಕು. ಅದು ಅಪ್ಪನಾರು ಇಟ್ಕೊಳ್ಳಿ, ಹೆಂಗಾರು ಇಟ್ಕೊಳ್ಳಿ. ಅದ್ರದ್ದು ಮೂತಿನ ಮುಂದೆ ತರಿಸಿ. ಆದ್ರೆ ಅಷ್ಟೇ, ಹಂಗೆ ಕಣಪ್ಪ. ಅದು ನಾನು ತೋರ್ಸು ನೋಡಿ ಗೈಸ್, ಹಿಂಗೆ ಸರಿನಾ? ಅದು ಒಳಗೆ ಹೋಗುತ್ತೆ ಫುಲ್ಲು, ಆದ್ರೆ ನೀವು ಹೋಗಿಸ್ಬೇಡಿ. ಇಲ್ಲ ಮ್ಯಾಚ್ ಬಾಕ್ಸ್ ಅಂತಂದ್ರೆ ಆಮೇಲೆ ಹಿಂಗ್ ಒಳಗಡೆ ಹಾಕಿ, ಆಮೇಲೆ ಇಟ್ಕೊಂಡು ಕಿವಿ ಎಲ್ಲ ಗುಯ್ಯ ಅನ್ಬಿಡ್ತು ನಂದು. ಕೂತ್ಕೊಂಡು ಭವಿಷ್ಯ ಉಗಿಸ್ಕೋತೀಯ ಟೀಚರ್ಸ್ ಹತ್ರ. ಆಮೇಲೆ ನನ್ನ ಕಾಲೇಜಿಂದಾನೇ ತೆಗ್ದಾಕ್ಬಿಡ್ತಾರೆ. ಫೇಕ್ ಗನ್ ಅಲ್ಲ ಇಂಪಾರ್ಟೆಂಟು, ಅದ್ರಲ್ಲಿ ಪಟಾಕಿ ಇದೆ. ಪಟಾಕಿ ಎಲ್ಲ ತಗೊಂಡು ಹೋಗಲ್ಲ ಯಾರು ಕಾಲೇಜ್ಗೆ, ಸ್ಕೂಲ್ಗೆ ಎಲ್ಲ. ಅಲ್ವಾ, ದೀಪಾವಳಿಗೆ ಇದನ್ನೇ ಮಾಡ್ಕೊಂಡು ಕುತ್ಕೊಂಡ್ಬಿಡೋದ ಕಣಪ್ಪ. ನಿಂಗೆ ಪಟಾಕಿ ಇಷ್ಟನಾ ಭವಿಷ್ಯ? ಗೈಸ್, ಪಟಾಕಿ ಹೊಡಿಬೇಡಿ, ಯಾಕೆಂದ್ರೆ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ ಗೈಸ್. ನಂಗೆ ಪಟಾಕಿ ಇಷ್ಟ ಗೈಸ್, ಆದ್ರೆ ಪೊಲ್ಯೂಷನ್ ಇಷ್ಟ ಇಲ್ಲ. ಸೊ ಚಿಕ್ಕ ಮಗುವಿಂದಲೇ ಬಿಟ್ಬಿಡ್ಲಪ್ಪ. ನಮ್ಮ ಭವಿಷ್ಯ ಪಟಾಕಿ ಹೊಡಿಯೋದಿಲ್ಲ ಸಣ್ಣ ವಯಸ್ಸಿಂದ. ಅವಳೇನು ಯಾವತ್ತೂ ಹಠ ಮಾಡಿಲ್ಲ ಪಟಾಕಿ ಬೇಕು ಅಂತ. ವಾಟ್ ಅ ಗ್ರೇಟ್ ಪರ್ಸ್ನಾಲಿಟಿ. ಎಷ್ಟು ದಾನ ಧರ್ಮ ಮಾಡಿದಳು ಅವಳ ಆಸೆಗಳನ್ನೆಲ್ಲ ದಾರೆ ಎಳೆದು ಬಿಟ್ಟಿದ್ದಾಳೆ.
ಟೈಮ್ ಇವಾಗ 10:30 ಆಗಿದೆ ಆ್ಯಂಡ್ ಬ್ಲಾಗ್ ಎಂಡ್ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕಿಂತ ಮುಂಚೆ ಇಬ್ಬರು ಭವಿಷ್ಯ ಮತ್ತು ಅವರಪ್ಪ ಹೋಗ್ಬಿಟ್ಟು ಇದು ತಂದ್ಕೊಟ್ಟಿದ್ದಾರೆ ನನಗೆ. ಅವಾಗ ಕೈ ಸುಟ್ಕೋಚಲ್ಲಮ್ಮ ನೀನು. ಬಿಸಿ ಪಾತ್ರೆನ ಹಿಂಗೆ ಹಾಕ್ಕೊಂಡು ಹಿಡ್ಕೊಂಡು ಎತ್ತಲಿ ಅಂತ ಹೇಳಿಬಿಟ್ಟು ಆ್ಯಂಡ್ ಸುಮಾರು ಹೊತ್ತು ಹೋಗಿದ್ರು. ಎಷ್ಟು ಲೇಟಾಗಿ ಬಂದಿದ್ದಾರೆ. ಪಾರ್ಕಲ್ಲಿ ವಾಕ್ ಮಾಡ್ಕೊಂಬಂದು ಇವತ್ತು ಕ್ವೆಶ್ಚನ್ ರೆಡಿ ಮಾಡ್ಕೊಂಡಿದ್ದೀನಿ. ಏನು ಈಸಿ ಕ್ವೆಶನ್ನು. ಹಾಂ, ಈಸಿ ಕ್ವೆಶನ್ನು, ಓಕೆನಾ? ಕರ್ನಾಟಕನ ಫಸ್ಟ್ ಏನಂತ ಕೂಗ್ತಾಯಿದ್ರು? ಭವಿಷ್ಯ ಒಂದು ಕ್ವೆಶನ್ನು. ಕರ್ನಾಟಕನ ಫಸ್ಟ್ ಏನಂತ ಕೂಗ್ತಾ ಇದ್ರು ಭವಿಷ್ಯ? ಬೆಂಗಳೂರಿನ ಬೆಂದ ಕಾಣುವುದು ಅಂತ ಕರೀತಾ ಇದ್ರು, ಅದು ಗೊತ್ತು. ಕರ್ನಾಟಕನ ಏನು ಕರೀತಾ ಇದ್ರು? ಭವಿಷ್ಯ, ಕರ್ನಾಟಕ ಸ್ಟೇಟ್ನ ಮೊದಲು ಏನಂತ ಕೂಗ್ತಿದ್ರು? ಮೊದಲು ಏನು ಹೆಸರಿತ್ತು ಕರ್ನಾಟಕ ಸ್ಟೇಟ್ದು? ಯೋಚನೆ ಮಾಡಿ. ಚಪಾತಿ ಮಾಡ್ಕೊಡವ. ಆಯಿತು ಬಾ. ಕರ್ನಾಟಕ ಸ್ಟೇಟು ಫಸ್ಟು ಕರ್ನಾಟಕ ಅಂತ ಕರಿತಿರ್ಲಿಲ್ಲ, ಬೇರೆ ಇನ್ನೊಂದು ಹೆಸರಿತ್ತು ಅದಕ್ಕೆ. ಏನಂತ? ಮೈಸೂರು. ಕರೆಕ್ಟಾಗಿ ಹೇಳೋದು. ನಿಮಗೆ ಗೊತ್ತಿರ್ಲಿಲ್ವಾ ಅದು? ಮೈಸೂರು ಅಂತ ಕರಿತಾ ಇದ್ದು. ಅದಾದಾದ್ಮೇಲೆ ಕರ್ನಾಟಕ ಅಂತ ಇಟ್ಟರು, ಮೈಸೂರಿಗೆ ಅಂತ ಬೇರೆ ಪಾರ್ಟ್, ಇಷ್ಟು ಪಾರ್ಟ್ನ ಮೈಸೂರು ಅಂತ ಕರೆಯೋಣ ಅಂತ. ಏಕೆಂದರೆ ಮಹಾರಾಜ್ ಕರಿಯೋಣ ಕಿವ್ಡಿ ನಾನು ಮಹಾರಾಜರು ಅಲ್ಲೇ ಇದ್ದಿದ್ದು, ಅದಕ್ಕೆ ಮೈಸೂರನ್ನ ಆ ಪಾರ್ಟ್ನ ಮೈಸೂರು ಅಂತಾನೆ ಕೂಗಿದ್ರು. ಗೊತ್ತಾಯ್ತಾ ರೀ? ನನಗೆ ಗೊತ್ತಿರಲಿಲ್ಲ, ನಿಮ್ಗೆ ಗೊತ್ತಿರಲ್ಲ. ಕಾಲು ಸುಟ್ಕೋಬಿಟ್ಟೆ ನಾನು. ಗೈಸ್, ಇವತ್ತು ಕಾಲು ಸುಟ್ಕೊಂಡಿದ್ದಾಳೆ ನಮ್ಮ ಭವಿಷ್ಯ. ಅವರಪ್ಪನ ಗಾಡಿ ಸೈಲೆನ್ಸರ್ನ ಟಚ್ ಮಾಡಿ ಕಾಲು ತೋರಿಸ್ಬಿಡ, ಕೂದಲು ಕಾಲು. ಗೈಸ್ ಕಾಲು ಸುಟ್ಕೋಬಿಟ್ಟೆ ಇವತ್ತು. ಗೈಸ್, ನಮ್ಮ ಭವಿಷ್ಯ ಇಲ್ವಾ, ಪುಟ್ಟ ಹುಡುಗಿ ಇನ್ನೂ ಮಾತು ಕಲ್ತೂ ಇರಲಿಲ್ಲ ಸರಿಯಾಗಿ. ಒಂದು ಚೂರು ಮಾತಾಡೋವಳು. ಅವಾಗಲೂ ಅಷ್ಟೇ, ಚಿಕ್ಕ ವಯಸ್ಸಿನ ಅವಳು. ಮೊದಲನೇ ತಾರಾತ್ಕೆ ಮನೇಲಿ ಬಳ್ಳಾರಿನಲ್ಲಿ ನಮ್ಮ ಶೇಖರಣ್ಣನ ಬೈಕು ಸೈಲೆನ್ಸರ್ ಬಿಸಿ ಇತ್ತು, ಹೋಗಿ ಟಚ್ ಮಾಡ್ಕೊಂಬಿಟ್ಟಿದ್ದಾಳೆ. ನಮ್ಗೆ ಯಾರಿಗೂ ಗೊತ್ತಿಲ್ಲ. ಬಂದ್ಬಿಟ್ಟು ಇನ್ನೂ ಸರಿಯಾಗಿ ಓಡಾಡೋಕ್ಕೂ ಬರೋದಿಲ್ಲ, ಬಿದೋಗೋವಳು. ಅವಾಗ ಸುಡ್ತು ಅಂದ್ಲು. ಏನಕ್ಕೆ ಹಿಂಗೆ ಹೇಳ್ತಿದ್ದಾಳೆ ಇವಳು ಅಂತ ನೋಡಿದ್ರೆ ಆಮೇಲೆ ತೋರಿಸ್ಬಿಟ್ಟು ಸುಡ್ತು ಅಂತ ಹೇಳಲ್ಲ. ಅದು ಏನು ಹೊಸ ವರ್ಡ್ ಅದು ಹೇಳಿದ್ದು ನೀನು? ತಾರಾತ್ಗೆ ಅಯ್ಯೋ ಎಷ್ಟು ಚೆನ್ನಾಗಿ ಹೇಳಲ್ಲ ಸುಡ್ತು ಅಂತ ಹೇಳಿದ್ರು. ಸರಿ, ಚಪಾತಿ ಮಾಡ್ಕೊಡು. ಓಕೆ ಗೈಸ್, ನಾನು ಇವತ್ತಿನ ಬ್ಲಾಗ್ನ ಇಲ್ಲೇ ಏನು ಮಾಡ್ತಾ ಇದ್ದೀನಿ. ಪಿಜ್ಜಾ ಕೊಡಿಸ್ಕೊಂಡು ಬಂದಿದ್ದಾಳೆ ಇವತ್ತು ನಮ್ಮ ಭವಿಷ್ಯ. ಬರೋದೇನು ನುಂಗುಬಿಟ್ಲು, ತಿನ್ಲಿಲ್ಲ ಅವಳು, ನುಂಗುಬಿಟ್ಲು. ಫುಲ್ ಪಿಜ್ಜಾ ತಿಂದೆ. ನಮ್ಮ ಯಜಮಾನ್ರು ನೋಡಿ ಮಜ್ಜಿಗೆ ಅನ್ನ ಇಂಥದ್ದೇ ತಿನ್ನೋದು ಗೈಸ್. ತುಂಬ ಸಿಂಪಲ್ ಮನುಷ್ಯ. ಓಕೆ ಗೈಸ್, ನಿಮಗೆ ಜಗದೊಳು ಜಾಗಿರಬೇಕು. ಜಿ, ನೀವು ಅಪ್ಲೈ ಮಾಡ್ರಿ ಯಾವ್ದಾದ್ರು ಸಿಂಗಿಂಗ್ ಕಾಂಪಿಟೇಷನ್ಗೆ. ಅಷ್ಟೇ ಬರೋದಿಲ್ಲ. ಅಲ್ಲಿ ಅದೇ ಅವರು ಜಡ್ಜಸ್ ಇರ್ತಾರಲ್ಲ, ನೀವು ಮೂಕನಾಗಬೇಕು ಅಂದ ತಕ್ಷಣ ಅವರು ಮುಂದಕ್ಕೆ ಆಡ್ತಾರೆ ಅಂತ ಕಾದ್ರೆ ನೀವು ಅದನ್ನೇ 3-4 ಸರಿ ಆಡ್ಬೇಕಂದ್ರೆ ಮುಂದಕ್ಕೆ ಆಡಪ್ಪ ಅಂತ ಹೇಳಿದ್ರೆ ನಂಗೆ ಅಷ್ಟೇ ಬರೋದು. ಅಷ್ಟೇಯ ತೋರ್ಸ್ದಾ ಇದು? ಎಸ್. ಓಕೆ ಗೈಸ್, ಕಾಕಾ ಬುದ್ಧಿ ಅಂತ ಏನೋ ಅದು ಹಾಡು ಮುಂದೆ ಹಂಗೆ ಇರೋದು. ಓಕೆ ಗೈಸ್, ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಇನ್ ಕೇಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಅಂಟಿಲ್ ನೆಕ್ಸ್ಟ್ ವ್ಲಾಗ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಗೈಸ್, ಟಾಟಾ.